ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಕಂಪ್ಯೂಟರ್ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಎಮ್ ಎಸ್ ಆಫೀಸ್ನಲ್ಲಿ ಎಮ್ ಎಸ್ ವರ್ಡ್ ಆಗಿರ್ಬೋದು, ಎಮ್ ಎಸ್ ಎಕ್ಸೆಲ್ ಆಗಿರ್ಬೋದು, ಎಮ್ ಎಸ್ ಪವರ್ ಪಾಯಿಂಟ್ ಆಗಿರ್ಬೋದು, ಎಮ್ ಎಸ್ ಆಕ್ಸೆಸ್ ಆಗಿರ್ಬೋದು. ಬಟ್ ಇನ್ನೊಂದು ಏನಪ್ಪ ಅಂದ್ರಿಗಿನ ಪ್ರತಿಯೊಂದು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಾವು ತೆಗೆದುಕೊಂಡಾಗ ಅದ್ರಾಗ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಮಗೆ ಮೇನ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಅದ್ರಾಗ ಯಾವ ಕ್ವಶನ್ ಅತಿ ಹೆಚ್ಚಾಗಿ ಅಥವಾ ಯಾವ ವಿಷಯದ ಮೇಲೆ ಅತಿ ಹೆಚ್ಚಾಗಿ ಕ್ವಶನ್ ಕೇಳ್ತಾರಪ್ಪ ಅಂದ್ರಿಗಿನ ಎಮ್ ಎಸ್ ವರ್ಡು, ಎಮ್ ಎಸ್ ಎಕ್ಸೆಲ್, ಎಮ್ ಎಸ್ ಪವರ್ ಪಾಯಿಂಟ್, ಎಮ್ ಎಸ್ ಎಕ್ಸೆಸ್, ಅದಕ್ಕೇನಂತೆ ಎಮ್ ಎಸ್ ಆಫೀಸ್ ಐತಿ. ನೆಕ್ಸ್ಟ್ ಏನಪ್ಪ ಅಂದ್ರಿಗಿನ ಕನ್ನಡ ಟೈಪಿಂಗ್ ಬಗ್ಗೆ ಕೂಡ ಏನಂತಂದ್ರೆ ನಾವು ಇವಾಗ ಸ್ಟಡಿ ಮಾಡಬೇಕಾಗತ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರಿಗಿನ ಇಂಟರ್ನೆಟ್ ಬಗ್ಗೆ ಕೂಡ ಏನೈತಿ ಇವಾಗ ಸ್ಟಡಿ ಮಾಡಬೇಕಾಗೈತಿ. ಇನ್ನೊಂದು ಏನಂತಂದ್ರೆ ಕಂಪ್ಯೂಟರ್ ಇರ್ತಕ್ಕಂಥ ಮೂಲಭೂತ ಇರ್ತಕ್ಕಂಥದ್ದು ಇವಾಗ ಫಂಡಮೆಂಟಲ್, ಕಂಪ್ಯೂಟರ್ ಇರ್ತಕ್ಕಂಥ ಫಂಡಮೆಂಟಲ್ ಎಕ್ಸಾಂಪಲ್ ನಾವು ನೋಡ್ಬೇಕಪ್ಪ ಅಂದ್ರಿಗಿನ ಫಸ್ಟಿಗೆ ಇರ್ತಕ್ಕಂಥ ಕಂಪ್ಯೂಟರ್ ಫಂಡಮೆಂಟಲ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಕಂಪ್ಯೂಟರ್ ಫಂಡಮೆಂಟಲ್. ಆಮೇಲೆ ಏನೈತಿ ಇವಾಗ ಎಮ್ ಎಸ್ ಆಫೀಸ್, ಆಮೇಲೆ ಎಮ್ ಎಸ್ ಆಫೀಸ್ ನಾವು 4 ಬರ್ತಾವು. ಆಮೇಲೆ ಇಂಟರ್ನೆಟ್, ಆಮೇಲೆ ನುಡಿ. ಇದ್ರ ಬಗ್ಗೆ ಸ್ವಲ್ಪ ಏನಂತಂದ್ರೆ ಕಾಮನ್ ನಾಲೆಜ್ ಇರುವ ಮನುಷ್ಯನ ಅವಾಗ ಮಾತ್ರ ಏನಂತಂದ್ರೆ ನಾವು ಹಿಂದೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಂಪ್ಯೂಟರ್ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಎಮ್ ಎಸ್ ಒಳಗೆ ಯಾವ ರೀತಿ ಕೇಳೋಣ, ಮುಂದೆ ಯಾವ ರೀತಿ ಇರ್ತಕ್ಕಂಥ ಕೇಳ್ಬೋದು ಅನ್ನೋದು ಇರ್ತಕ್ಕಂಥ ಏನಂತಂದ್ರೆ ಸ್ಟಡಿ ಮಾಡೋಣ ಅಂತ ಹೇಳ್ಬೋದು. ಉದಾಹರಣೆ ನಾವು ನೋಡಿದಾಗ ಫಸ್ಟಿಗೆ ಇದು ನಮಗೆ ಗೊತ್ತಾಗುತ್ತೆ, ಇದಿರ್ತಕ್ಕಂಥ ಹೋಮ್ ಪೇಜ್ ಅಂತ ಹೇಳಬೇಕು. ಹೌದು, ಇವಾಗ ಹೋಮ್ ಪೇಜ್. ಈಗ ಎಮ್ ಎಸ್ ವರ್ಡ್ ಬಂದಾಗ ನಮಗೆ ಆಲ್ರೆಡಿ ಇವಾಗ ಆಪ್ಷನ್ಸ್ ಬಂದ್ಬಿಡ್ತಾವೆ. ಹೌದು, ಅಲ್ಲಿರ್ತಕ್ಕಂಥ ಯಾವ್ದು ಇವಾಗ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್, ಅದಕ್ಕಿರ್ತಕ್ಕಂಥ ಏನಂತೀವಿ ಇವಾಗ ನಾವು ಟೈಟಲ್ ಬಾರ್ ಅಂತೀವಿ. ನಾವು ಯಾವಾಗ ಇವಾಗ ಇದಕ್ಕೆ ಏನಂತೀವಿ ನಾವು ಇವಾಗ ಟೈಟಲ್ ಬಾರ್ ಅಂತೀವಿ. ಯಾವಾಗ ಇವಾಗ ಟೈಟಲ್ ಬಾರ್ ಮ್ಯಾಗ ಇರ್ತಕ್ಕಂಥ ಇವಾಗ ಟೈಟಲ್ ಬಾರ್, ರೈಟ್? ಇವಾಗ ಟೈಟಲ್ ಬಾರ್ ಅಂತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಇವಾಗ ಹೋಮು, ಇನ್ಸರ್ಟು, ರೆಫರೆನ್ಸ್, ಮೇಲಿಂಗು. ಇದು ಯಾವಾಗಪ್ಪ ಅಂದ್ರೆ ನಾವು ಮೆನು ಬಾರ್ ಅಂತೀವಿ. ಯಾವುದು ಮೆನು ಬಾರ್. ಆಮೇಲೆ ಇವಾಗ ಇದಿರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಟೂಲ್ ಬಾರ್ ಅಂತ. ಯಾವ್ದು ಇವಾಗ ಟೂಲ್ ಬಾರ್. ಆಮೇಲೆ ಅದ್ರ ಕೆಳಗಡೆ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಇಲ್ಲಿ ರೂಲರ್ ಬಾರ್. ಇಲ್ಲ ರೂಲರ್ ಬಾರ್ ಬೇಕಿತ್ತಂದ್ರೆ ವಿವಿಧ ಹೋಗಿ ಇಲ್ಲಿರ್ತಕ್ಕಂಥ ರೂಲರ್ ಬಾರ್ ಏನಂತಂದ್ರೆ ನಾವು ಆ್ಯಡ್ ಮಾಡ್ಕೋಬಹುದು. ಹೌದಿಲ್ಲ, ರೈಟ್? ಇದೊಂದು ಇರ್ತಕ್ಕಂಥದ್ದು ಏನಂತಂದ್ರೆ ರೂಲರ್ ಬಾರ್ ಅಂತ ಹೇಳ್ಬೋದು, ರೈಟ್? ಹೌದು, ರೈಟ್. ಇನ್ನೊಂದು ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಇದಕ್ಕ ಇದು ಸ್ಟೇಟಸ್ ಬಾರ್ ಅಂತ. ಯಾವ ಬಾರ್ ಇವಾಗ ಸ್ಟೇಟಸ್ ಬಾರ್. ಅದಕ್ಕೆ ನಾವು ನೆಕ್ಸ್ಟ್ ಇರ್ತಕ್ಕಂಥ ಎಮ್ ಎಸ್ ಆಫೀಸ್ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಏನಪ್ಪ ಯಾವ ರೀತಿ ಕ್ವಶನ್ ಕೇಳ ಅನ್ಕೊಳ್ಬೋದು. ಫಸ್ಟ್ ಇರ್ತಕ್ಕಂಥದ್ದು ಎಮ್ ಎಸ್ ಆಫೀಸ್, ಅದು ಮೇನ್ ಇಂಪಾರ್ಟೆಂಟ್. ಎಮ್ ಎಸ್ ಆಫೀಸ್ ಇದರಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಯಾವಪ್ಪ ಅಂತಂದ್ರೆ ಒಂದನೇದು ಎಮ್ ಎಸ್ ವರ್ಡ್ ಅಂತೀವಿ. ಯಾವುದು ಎಮ್ ಎಸ್ ವರ್ಡ್, ರೈಟ್? ಎಮ್ ಎಸ್ ವರ್ಡ್. ನೆಕ್ಸ್ಟ್ ಎರಡನೇದು ಏನೈತಿ ಇವಾಗ ಎಮ್ ಎಸ್ ಎಕ್ಸೆಲ್, ಎಮ್ ಎಸ್ ಎಕ್ಸೆಲ್. ಮೂರನೇದು ಯಾವುದು ಇವಾಗ ಎಮ್ ಎಸ್ ಪವರ್ ಪಾಯಿಂಟ್, ಯಾವುದು ಇವಾಗ ಎಮ್ ಎಸ್ ಪವರ್ ಪಾಯಿಂಟ್. ನಾಲ್ಕನೇದು ಏನಪ್ಪ ಅಂದ್ರೆ ಎಮ್ ಎಸ್ ಆಕ್ಸೆಸ್, ಯಾವುದು ಎಮ್ ಎಸ್ ಆಕ್ಸೆಸ್. ಇವು 4 ಇಂಪಾರ್ಟೆಂಟು. ಇವು 4 ಬಗ್ಗೆ ಯಾವ ರೀತಿ ಕ್ವಶನ್ ಕೇಳಿವನ ಅಂತ ಹೇಳೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈಗ ಎಮ್ ಎಸ್ ವರ್ಡ್ ಇರ್ತಕ್ಕಂಥ ಇದಕ್ಕೆ ಪೇಜ್ ಏನಂತಾರಪ್ಪ ಅಂದ್ರೆ ಡಾಕ್ಯುಮೆಂಟ್ ಅಂತೀವಿ. ಏನಂತೀವಿ ಇವಾಗ ಡಾಕ್ಯುಮೆಂಟ್ ಅಂತೀವಿ. ಮೇನ್ ಇಂಪಾರ್ಟೆಂಟ್ ಯಾವ್ದು ಇವಾಗ ಡಾಕ್ಯುಮೆಂಟ್ ಅಂತೀವಿ. ಹೌದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಎಮ್ ಎಸ್ ಎಕ್ಸೆಲ್ ಏನಂತೀವಿ ನಾವು ಇವಾಗ ಸ್ಪ್ರೆಡ್ ಶೀಟ್ ಅಂತೀವಿ. ಯಾವ್ದು ಇವಾಗ ಸ್ಪ್ರೆಡ್ ಶೀಟ್. ಯಾವುದು ಸ್ಪ್ರೆಡ್ ಶೀಟ್. ಸ್ಪ್ರೆಡ್ ಅಂದ್ರೆ ಸ್ಪ್ರೆಡ್ ಶೀಟ್ ಅಂತ ಹೇಳ್ತಾರೆ, ರೈಟ್? ಸ್ಪ್ರೆಡ್ ಶೀಟ್. ಹೌದು. ಅದೇ ರೀತಿಯಾಗಿ ಇವಾಗ ಎಮ್ ಎಸ್ ಪವರ್ ಪಾಯಿಂಟ್ ಏನಂತೀವಿ ಇವಾಗ ಸ್ಲೈಡ್ ಅಂತೀವಿ. ಏನಂತೀವಿ ಇವಾಗ ಸ್ಲೈಡ್, ಅದು ಮೇನ್ ಇಂಪಾರ್ಟೆಂಟ್, ಸ್ಲೈಡ್. ಹೌದು. ನೆಕ್ಸ್ಟ್ ಇರ್ತಕ್ಕಂಥ ಯಾವ್ದು ಎಮ್ ಎಸ್ ಎಕ್ಸೆಸ್ ಏನಂತೀವಿ ಇವಾಗ ಡಾಟಾ ಬೇಸ್ ಅಂತೀವಿ ನಾವು. ಯಾವುದು ಡಾಟಾ ಬೇಸ್ ಅಂತ. ಇದು ಮೇನ್ ಇಂಪಾರ್ಟೆಂಟ್. ಇದು ಎಮ್ ಎಸ್ ವರ್ಡ್ಗೆ ಡಾಕ್ಯುಮೆಂಟ್ ಅಂತೀವಿ, ಎಮ್ ಎಸ್ ಎಕ್ಸೆಲ್ಗೆ ಸ್ಪ್ರೆಡ್ ಶೀಟ್ ಅಂತೀವಿ, ಎಮ್ ಎಸ್ ಪವರ್ ಪಾಯಿಂಟ್ಗೆ ಸ್ಲೈಡ್ ಅಂತೀವಿ, ಎಮ್ ಎಸ್ ಎಕ್ಸೆಸ್ ಏನಂತೀವಿ ಇವಾಗ ಡಾಟಾ ಬೇಸ್ ಅಂತೀವಿ. ಅದು ಮೇನ್ ಇಂಪಾರ್ಟೆಂಟ್. ಇದರ ಕ್ವಶನ್ ಯಾವ ಕೇಳೋಣ ಅಂದ್ರೆ ನೀವು ಇರ್ತಕ್ಕಂಥ ಇವಕ್ಕ ವಿಸ್ತರಣೆ ನಿಯಮ ಅಥವಾ ವಿಸ್ತರಣೆ ನಿಯಮ ಕೇಳಲ್ಲ. ವಾಟ್ ಇಸ್ ದ ಎಕ್ಸ್ಟೆನ್ಷನ್ ನೇಮ್? ಎಕ್ಸ್ಟೆನ್ಷನ್ ಅಂದ್ರೆ ಇವಾಗ ವಿಸ್ತರಣೆ ನಿಯಮ. ಇದು ಯಾವ ರೀತಿ ಕೇಳೋಣಪ್ಪ ಕ್ವಶನ್ ಅಂತ ನೋಡೋಣ. ಅದ್ರ ಬಗ್ಗೆ ಸ್ವಲ್ಪ ಏನಂತಂದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇವಾಗ ನೆಕ್ಸ್ಟ್ ಬರ್ತದ
ಇಲ್ಲಿ ಇದಕ್ಕೇನಪ್ಪ ಅಂದ್ರೆ ಈಗಿನ ಡಾಕ್ಯುಮೆಂಟ್ ಇರ್ತಕ್ಕಂಥ ಎಂ ಎಸ್ ಒಳಗೆ ಇರ್ತಕ್ಕಂಥ ಎಕ್ಸ್ಟೆನ್ಷನ್ ನೇಮ್ ಏನಪ್ಪ ಅಂದ್ರೆ ಈಗಿನ ಡಾಕ್ಯುಮೆಂಟ್ ಎಕ್ಸ್ ಅಂತ ಕರೀತಾರೆ. ಯಾವುದು ಡಾಕ್ಯುಮೆಂಟ್ ಎಕ್ಸ್ ಡಾಕ್ಯುಮೆಂಟ್ ಎಕ್ಸ್ ಅಂತ ಕರೀತಾರೆ. ಎಕ್ಸಾಮ್ ಕೇಳೋಣ, ವಾಟ್ ಈಸ್ ದ ಎಕ್ಸ್ಟೆನ್ಷನ್ ನೇಮ್ ಇನ್ ದ ಎಂ ಎಸ್ ವರ್ಡ್ ಅಂತ ಕೇಳೋಣ. ಅದ್ರಾಗ ಡಾಕ್ಯುಮೆಂಟು, ಆಮೇಲೆ ಎಕ್ಸೆಲ್ ಏನೋ ಕೂಡ ಅದಕ್ಕಿಂತ ನಾವು ಸ್ವಲ್ಪ ಆಮೇಲೆ ಸ್ಪ್ರೆಡ್ ಶೀಟ್ ಇರ್ತಕ್ಕಂಥ ಎಂ ಎಸ್ ಎಕ್ಸೆಲ್ ಇರ್ತಕ್ಕಂಥ ಅಥವಾ ವಿಸ್ತರಣೆ ನೇಮ್ ಅಂತಾರೆ ಕನ್ನಡದಾಗ, ಅಥವಾ ಎಕ್ಸ್ಟೆನ್ಷನ್ ನೇಮ್ ಅಂತಾರೆ ಇಂಗ್ಲೀಷಾಗ. ಅದಕ್ಕೆ ಏನಂತಾರಪ್ಪ ಅಂದ್ರೆ ನಾವು ಎಕ್ಸ್ ಎಲ್ ಎಸ್ ಎಕ್ಸ್ ಅಂತೀವಿ. ನಾವು ಏನಂತೀವಿ ಇವಾಗ ಎಕ್ಸ್ ಎಲ್ ಎಸ್ ಎಕ್ಸ್, ಹೌದು ಎಕ್ಸ್ ಎಲ್ ಎಸ್ ಎಕ್ಸ್ ಅಂತ ಅಂತೀವಿ, ರೈಟ್. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಈಗ ಎಂ ಎಸ್ ಪವರ್ ಪಾಯಿಂಟ್ ಏನಂತೀವಿ ನಾವು ಇವಾಗ, ಅದು ಮೇನು ಪಿ ಪಿ ಟಿ ಏನಂತೀವಿ ಇವಾಗ ಪಿ ಪಿ ಟಿ ಎಕ್ಸ್ ಅಂತೀವಿ. ಏನಂತೀವಿ ಇವಾಗ ಪಿ ಪಿ ಟಿ ಎಕ್ಸ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಂ ಎಸ್ ಎಕ್ಸೆಸ್ ಏನಂತೀವಿ ಇವಾಗ, ಅದು ಮೇನ್ ಪಾಯಿಂಟ್ ಎ ಸಿ ಸಿ ಬಿ ಡಿ ಅಂತ ಇದೆ. ಯಾವುದು ಎ ಸಿ ಸಿ ಬಿ ಡಿ ಇದಿರ್ತಕ್ಕಂಥ ಇವು 4 ಅವಕ ಎಕ್ಸ್ಟೆನ್ಷನ್ ನೇಮು ನಮಗೆ ಆಲ್ರೆಡಿ ನಿಮ್ಗೆ ಇರ್ತಕ್ಕಂಥ ಕೇಸ್ ಇರ್ತಕ್ಕಂಥ ಎಕ್ಸಾಮ್ ಯಾವ್ದು ಕೇಳಪ್ಪ ಅಂದ್ರೆ ಈಗಿನ ವಾಟ್ ಈಸ್ ದ ಎಕ್ಸ್ಟೆನ್ಷನ್ ನೇಮ್ ಇನ್ ಎಂ ಎಸ್ ವರ್ಡ್ ಅಂದ್ರೆ ಏನಿತ್ತು ಡಾಕ್ಯುಮೆಂಟ್ ಎಕ್ಸ್ ಅಂತ ಕೇಳಿದ್ರು ಮೇನ್ ಪಾಯಿಂಟ್. ಬಟ್ ಇರ್ತಕ್ಕಂಥ ಏನಂತಂದ್ರೆ ಏನು ಕೇಳ್ಬೋದು, ಯಾವುದೇ ಒಂದು ವಿಷಯ ಯಾವುದೇ ಒಂದು ಕ್ವಶನ್ ರಿಪೀಟ್ ಆಗ್ತಾವೋ ಗೊತ್ತಿಲ್ಲ, ಬಟ್ ಆದ್ರೆ ಆ ಕಂಟೆಂಟ್ ಆ ವಿಷಯ ಏನಂತಂದ್ರೆ ರಿಪೀಟ್ ಆಗ್ತಾ ಮೊದಲು ಕರೆಕ್ಟಾಗಿ ಹೇಳ್ತಾ ಅದು ಅಬ್ಸರ್ವೇಷನ್ ಮಾಡ್ಕೊಳ್ಬೋದು. ಅದಕ್ಕೆ ಕಂಟೆಂಟ್ ಇಂದ ಮುಂದೆ ಏನಂತಂದ್ರೆ ಕೇಳ್ಬೋದು. ಹೌದು ಡಾಕ್ಯುಮೆಂಟ್ ಯಾಕೆ ಯೂಸ್ ಆಗ್ತಾವ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗೋದ್ಬೇಕು. ಇನ್ನು ಯಾವ ಕ್ವಶನ್ ಕೇಳೋಣ, ಹೌದಲ್ಲ ನಾವಿಲ್ಲಿ ಏನಂತ ಇವಾಗ ಮತ್ತೇನಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಆಗೋದು ಇದಿರ್ತಕ್ಕಂಥ ಸ್ವಲ್ಪ ಏನಂತಂದ್ರೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಏನಂತಂದ್ರೆ ಇದಾவது ಎಂ ಎಸ್ ಒಳಗೆ ಏನಂತೀವಿ ಇವಾಗ ಡಾಕ್ಯುಮೆಂಟ್ ಅಂತೀವಿ, ಅದಕ್ಕೆ ಎಕ್ಸ್ಟೆನ್ಷನ್ ನೇಮ್. ಆಮೇಲೆ ಎಂ ಎಸ್ ಎಕ್ಸೆಲ್ ಏನಂತೀವಿ ಇವಾಗ ಎಕ್ಸೆಲ್ ಎಸ್, ಇದಕ್ಕೆ ಅಂತೀವಿ ಇರ್ತಕ್ಕಂಥ ಸ್ಪ್ರೆಡ್ ಶೀಟ್. ನೋಡೋಣ ಒಂದ್ಸರಿ ಎಕ್ಸೆಲ್, ಇಲ್ಲಿ ಎಕ್ಸೆಲ್ ಹೌದಿಲ್ಲ ಎಕ್ಸೆಲ್ ಇರ್ತಕ್ಕಂಥ ಸ್ಪ್ರೆಡ್ ಶೀಟ್ ಅಂತೀವಿ. ಆಮೇಲೆ ಎಂ ಎಸ್ ಪವರ್ ಪಾಯಿಂಟ್ಗೆ ಪಿ ಪಿ ಟಿ ಅಂತೀವಿ, ಎಂ ಎಸ್ ಎಕ್ಸೆಸ್ಗೆ ಇವಾಗ ಡಾಟಾಬೇಸ್ ಅಂತ ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಎಂ ಎಸ್ ಒಳಗೆ ಇರ್ತಕ್ಕಂಥ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ಯಾನ, ರೈಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಬರ್ತದೆ ಇನ್ಸರ್ಟ್ ಇರ್ತಕ್ಕಂಥದ್ದು ಏನಂತಂದ್ರೆ ಇನ್ಸರ್ಟ್ ಬರ್ತದೆ, ಇದು ಬರ್ತದೆ ಓಮ್ನ್ಯಾಗ. ಇದು ಕ್ವಶನ್ ಏನಂತಂದ್ರೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಎಂ ಎಸ್ ನೋಡಿದೆ ಎಂ ಎಸ್ ಎಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೌದಿಲ್ಲ. ಅದೇ ಟಾಪಿಕ್ ಬಗ್ಗೆ ಎಷ್ಟೋ ಸಲ ಎಕ್ಸಾಮಿಗೆ ಕೇಳೋಣ. ಅದಕ್ಕೆ ನಾವು ಯಾವುದೇ ಒಂದು ಕಂಪ್ಯೂಟರ್ ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಇಂಪಾರ್ಟೆಂಟ್. ನಮಗೆ ಏನಂತಂದ್ರೆ ನಮಗೆ ತಂದೆ ತಾಯಿ ಇದ್ರಾಗ ಯಾರು ಇಂಪಾರ್ಟೆಂಟ್ ಅಥವಾ ಯಾರು ಫಸ್ಟ್ ಅಂತ ನಾವೇನಂತೀವಿ ಇಬ್ಬರು ಇಂಪಾರ್ಟೆಂಟ್. ಅದ್ರಂಗ ಕಂಪ್ಯೂಟರ್ ಏನಂತಂದ್ರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಭಾಳ ಇಂಪಾರ್ಟೆಂಟ್. ಆಲ ಕೆಲವು ಜನ ಬರೀ ಥಿಯರಿ ಮಾಡ್ತಾರೆ, ಓಕೆ ಮಾಡ್ಬೋದು ಕೆಲವು ಜನ, ಆದ್ರೆ ಪ್ರಾಕ್ಟಿಕಲ್ ಮಾಡಿದ್ರೆ ಪರ್ಫೆಕ್ಟೆಸ್ ಬಂದ್ಬಿಡ್ತು, ಅದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮ್ ಯಾವ ಫ್ರೇಮ್ ಆಗ್ಯಾವು. ಫಸ್ಟ್ ಏನಂತಂದ್ರೆ ಎಂ ಎಸ್ ವರ್ಡ್ ಓಪನ್ ಆದಾಗ ಇರ್ತಕ್ಕಂಥ ಫಾಂಟ್ ಮಾಡಲ್ ಅಥವಾ ಡಿಫಾಲ್ಟ್ ಫಾಂಟ್ ಮಾಡಲ್ ಯಾವುದು ಇದಂತ ಹೇಳೋದು. ಯಾವುದು ಡಿಫಾಲ್ಟ್, ಯಾವುದು ಕ್ಯಾಲಿಬ್ರೆ ಅಂತ ಐತೆ. ಕ್ಯಾಲಿಬ್ರೆ ಇವೆಲ್ಲ ಫಾಂಟ್ ಮಾಡಲ್ ಎಲ್ಲ ಕಣಕ್ಕೆ ಇವೆಲ್ಲ ಏನಂತಂದ್ರೆ ಫಾಂಟ್ ಮಾಡಲ್. ಇದಾவது ಯಾವುದೇ ಒಂದು ಎಂ ಎಸ್ ವರ್ಡ್ ಯಾವುದೇ ಕಂಪ್ನಿಯಾಗ ಓಪನ್ ಮಾಡ್ರಿ ಫಸ್ಟಿಗೆ ನೋಡ್ರಿ, ನೀವು ಫಸ್ಟಿಗೆ ಇರ್ತಕ್ಕಂಥ ಅಬ್ಸರ್ವೇಷನ್ ಮಾಡ್ರಿ ಕ್ಯಾಲಿಬ್ರೆ ಬರ್ತೈತಿ. ಕ್ಯಾಲಿಬ್ರೆ ಇದು ಮೇನ್ ಇಂಪಾರ್ಟೆಂಟ್. ಯಾವುದು ಕ್ಯಾಲಿಬ್ರೆ ಹೌದಿಲ್ಲ. ಯಾವಾಗ ಡಿಫಾಲ್ಟ್ ಆಗಿ ಯಾವಾಗ ಅಂತ ಕೇಳ್ಯಾರ, ಹೌದು ಸ್ಟಾರ್ಟ್ ಆಗ ಇದೊಂದು ಎಕ್ಸಾಮಿಗೆ ಫ್ರೇಮ್ ಮಾಡ್ಯಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಎಂ ಎಸ್ ವರ್ಡ್ ಅಲ್ಲಿ ಫಾಂಟ್ ಸೈಜು ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಅಂದ್ರೆ ಕನಿಷ್ಠ ಮತ್ತು ಗರಿಷ್ಠ ಏನಂತ ಇವಾಗ ಕನಿಷ್ಠ ಮತ್ತು ಗರಿಷ್ಠ ಎಷ್ಟಿದೆ ಅಂತ ಕೇಳೋಣ. ಇದು ಎಕ್ಸಾಮ್ ಕೇಳೋಣ. ಯಾವ ಎಂ ಎಸ್ ವರ್ಡ್ ಏನಂತ ಇವಾಗ ಗರಿಷ್ಠ ಮತ್ತು ಕನಿಷ್ಠ, ಅತಿ ಚಿಕ್ಕದು ಅತಿ ದೊಡ್ಡದು. ಇಲ್ಲಿ ನೋಡ್ತಾ ಯಾವಾಗ 8 ಮತ್ತು 72 ಇದು ನೋಡ್ಬೇಕಾಗ್ತದೆ. ಯಾವುದೊಂದು ಪ್ರಾಕ್ಟಿಕಲ್ ಯಾವುದು 8 ಇದೆ ಮಿನಿಮೈಸ್, ಮ್ಯಾಕ್ಸಿಮಮ್ ಎಷ್ಟಿದೆ ಇವಾಗ 72 ಇದೆ. ಇದು ಒಂದು ಎಕ್ಸಾಮ್ ಏನಂತಂದ್ರೆ ಫ್ರೇಮ್ ಆಗಿದೆ ಅಂತ ಹೇಳ್ಬೋದು, ರೈಟ್. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಇನ್ನು ಎಕ್ಸಾಮ್ ಯಾವ ಫ್ರೇಮ್ ಆಗ್ಯಾವಪ್ಪ ಅಂತ ಕೇಳ್ಬೋದು, ಹೌದು ಭಾಳಷ್ಟು ಚೇಂಜ್ ಆಗಿದೆ ಫ್ರೇಮ್. ನೆಕ್ಸ್ಟ್ ಇವಾಗ ಇಲ್ಲಿರ್ತಕ್ಕಂಥ ಈಗ ಇದು ಬರ್ತೀವಿ ನಾವು ಯಾವ್ದಪ್ಪ ಅಂದ್ರೆ ಇದು 25ನೇಯ ವೆಡ್ಡಿಂಗ್ ಆನಿವರ್ಸರಿ ಅಂತ ಇದೆ. ಆನಿವರ್ಸರಿ ಇದ್ರಾಗ ಏನಕ್ಕೆ ಇವಾಗ ಇದಕ್ಕೆ ಆಮೇಲೆ H2O ರೈಟಾ. ಇದೇನಂತಂದ್ರೆ H2O ಇದು ಇರ್ತಕ್ಕಂಥ ಏನಂತಂದ್ರೆ 25ನೇಯ
ಇದು ಇರ್ತಕ್ಕಂಥ ಏನಂತಂದ್ರೆ ಇದ್ರ ಬಗ್ಗೆ ಕ್ವಶನ್ ಕೇಳೋಣ ಇದಿಲ್ಲ. ಇದ್ರಾಗ 25ನೇ ನಂಬರ್ ಏನೈತಿ ಇವಾಗ ಇದು ರಾಂಗ್ ಇದೆ, ಇದು ರಾಂಗ್ ಹಿಂಗ್ ಬರೆಯ ಬರಂಗ. ಅದೇನಾಗುತ್ತೆ ಇವಾಗ ಮೇಲ್ಗಡೆ ಹೋಗ್ಬೇಕು. ಅದಕ್ಕೇನೈತಿ ನಾವು ಇವಾಗ ಸೂಪರ್ ಸ್ಕ್ರಿಪ್ಟ್ ಅಂತ ಏನೈತಿ ಇವಾಗ ಸೂಪರ್ ಸ್ಕ್ರಿಪ್ಟ್ ಅಕ್ಷರ ಕೇಳಿದ್ರೆ ಯಾವ್ದಾದ್ರು ಅಕ್ಷರಲ್ಲಿ ಮೇಲೆ ಅಪ್ಪರ್ ಬಂದಾಗ ಅದಕ್ಕೆ ಏನಂತಾರ ಸೂಪರ್ ಸ್ಕ್ರಿಪ್ಟ್, ಟಾಗಲ್ ಕೇಸು, ಯಾವಾಗ ಇವಾಗ ಸಬ್ಸ್ಕ್ರಿಪ್ಟ್, ನಾನ್ ಆಫ್ ದ ಅಬೌವ್ ಯಾವಾಗ ನಾವು ಮೇಲೆ ಬಂದಾಗ ಸೂಪರ್ ಸ್ಕ್ರಿಪ್ಟ್. ಅಥವಾ ಕೆಳಗಡೆ ಬಂದಾಗ ಇದೇನೈತಿ ಇವಾಗ ರಾಂಗ್ ಇದೆ ಅಲ್ಲ, ಕೆಳಗಡೆ ಬಂದಾಗ ಏನಪ್ಪಾ ಅಂತಂದ್ರೆ ಇದು H2O ಇದು ರಾಂಗ್ ಇದೆ. ಇದು ಏನಾಗಿದೆ ಇವಾಗ ರಾಂಗ್ ಇದೆ ಅಂತ ಹೇಳ್ಬೋದು. ಇದು ರಾಂಗ್ ಇದೆ. ಇದು H2O ಏನಂತಂದ್ರೆ ಇದು ಏನೈತಿ ಇವಾಗ ಕೆಳಗಡೆ ಬಂದ್ರೆ ಇದಕ್ಕೆ ಏನಂತ ಇವಾಗ ಸಬ್ಸ್ಕ್ರಿಪ್ಟ್ ಅಂತೀವಿ. ಇದು ಎಕ್ಸಾಮ್ ಏನಂತಂದ್ರೆ ಹೇಳ್ತಕ್ಕಂಥ ಒಂದು ಮೆಥಡ್. ಯಾವುದೇ ಒಂದು ಕಂಪ್ಯೂಟರ್ ಪ್ರಾಕ್ಟಿಕಲ್ ಮಾಡೋ ಟೈಮಿಗೆ ನಾವು ಅಬ್ಸರ್ವೇಷನ್ ಏನಂತಂದ್ರೆ ಎಲ್ಲ ಅಬ್ಸರ್ವೇಷನ್ ಮಾಡಲೇಬೇಕು. ಹೌದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಇದಕ್ಕೆ ಹೋಗ್ರೆ ಹೌದು. ನೆಕ್ಸ್ಟ್ ಹೋಮ್ನಾಗ ಬಂದು ಇದು ಮೇನ್ ಪಾಯಿಂಟ್ ಕ್ವಶನ್. ಇನ್ನ ಕ್ವಶನ್ ಯಾವ್ದು ಕೇಳಾರಪ್ಪ ಇಲ್ಲಿ ಹೋಗು. ಸೆಂಟೆನ್ಸ್ ಕೇಸು, ಲೋವರ್ ಕೇಸು, ಅಪ್ಪರ್ ಕೇಸು, ಕ್ಯಾಪಿಟಲ್ ಇಚ್ಚೋಡು, ಟಾಗಲ್ ಕೇಸು. ಇದು ಎಕ್ಸಾಮ್ ಕೇಳ ಟಾಗಲ್ ಕೇಸ್. ಟಾಗಲ್ ಕೇಸ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಎಲ್ಲಾ ಸಣ್ಣ ಅಕ್ಷರಗಳು ಮತ್ತು ಎಲ್ಲ ದೊಡ್ಡ ಅಕ್ಷರಗಳು ಅಥವಾ ಸಣ್ಣ ಅಕ್ಷರ ದೊಡ್ಡ ಅಕ್ಷರಗಳು ಅಥವಾ ಮೇಲಿನ ಯಾವುದು ಅಲ್ಲ ಆನ್ಸರ್ ಕೂಡ ಕೇಳಿದೆ. ಹೌದು. ಟಾಗಲ್ ಕೇಸ್ ಅಂದ್ರೆ ಏನು? ಫಸ್ಟ್ ಗೆ ಸಣ್ಣ ಅಕ್ಷರ ಆಮೇಲೆ ದೊಡ್ಡ ಅಕ್ಷರ. ಇಲ್ಲಿ ನೋಡ್ರಿ ಮೊದಲು. ಹೌದು. ಸೆಂಟೆನ್ಸ್ ಕೇಸ್ ಅಂದ್ರೆ ಫಸ್ಟ್ ದೊಡ್ಡದು ಆಮೇಲೆ ಎಲ್ಲ ಚಿಕ್ಕವು, ಆಮೇಲೆ ಲೋವರ್ ಕೇಸ್ ಅಂದ್ರೆ ಎಲ್ಲ ಸ್ಮಾಲ್, ಆಮೇಲೆ ಅಪ್ಪರ್ ಕೇಸ್ ಅಂದ್ರೆ ಎಲ್ಲ ಕ್ಯಾಪಿಟಲ್. ಕ್ಯಾಪಿಟಲ್ ಇಚ್ಚೋಡಂದ್ರೆ ಒಂದು ಶಬ್ದಕ್ಕೆ ಮಾತ್ರ ವರ್ಡ್, ಆಮೇಲೆ ಟಾಗಲ್ ಕೇಸ್ ಅಂದ್ರೆ ಅದು ಒಂದು ಪಾಯಿಂಟ್. ಈಗ ನಾವು ನೆಕ್ಸ್ಟ್ ಏನಂತಂದ್ರೆ ಇದಿರ್ತಕ್ಕಂಥ ಒಂದು ಸೆಂಟೆನ್ಸ್ ನೋಡೋಣ. ಹೌದಿಲ್ಲ ರೈಟ್? ಏನೈತಿ ಇವಾಗ ಸೆಂಟೆನ್ಸ್. ಸೆಂಟೆನ್ಸ್ ಇಲ್ಲಿ ಇದು ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಬಿಕಾಸ್ ಸಮ್ ಪರ್ಸನಲ್ ವರ್ಕ್ 2 days ಕಮ್ ಬ್ಯಾಕ್. ಇದು ಯಾವ ಕೇಸಿನಲ್ಲಿದೆ ಅಂತ ಕೇಳಿದಾಗ ಯಾವ ಕೇಸ್ ಅಂತೀವಿ ನಾವು ಇವಾಗ? ಸೆಂಟೆನ್ಸ್ ಕೇಸ್. ಹೆಂಗಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಅನ್ನೋದು ಒಂದು ವಾಕ್ಯ. ಒಂದು ವಾಕ್ಯದ ಮೊದಲ ಅಕ್ಷರ ಯಾವುದು ಕ್ಯಾಪಿಟಲ್ ಆಗಿರ್ತದೆ ಅದಕ್ಕೆ ಏನಂತೀವಿ ಇವಾಗ ಸೆಂಟೆನ್ಸ್ ಕೇಸ್ ಅಂತೀವಿ. ಬಿಕಾಸ್ ಸಮ್ ಪರ್ಸನಲ್ ವರ್ಕ್ ಇದಕ್ಕೆ ಏನಂತೀವಿ ಇದೊಂದು ವಾಕ್ಯ. ಇದು ಬಿ ಎಂಬುದರಲ್ಲಿ ಕ್ಯಾಪಿಟಲ್ ಇದೆ, ಬಟ್ ಇಲ್ಲಿ ಹಾಕಿ ಬಿ ಅಂದ್ರೆ ಊರ ಹೆಸರಾದಾಗ ಅಲ್ಲೊಂದು ಕ್ಯಾಪಿಟಲ್ ಬಂದಿದೆ. ಆಮೇಲೆ 2 ಎಂಬುದು ಏನಂತೀವಿ ಇವಾಗ 2 days ಕಮ್ ಬ್ಯಾಕ್ ಇದೊಂದು ವಾಕ್ಯ. ಇದು ವಾಕ್ಯ ಮೊದಲಾಗಿದೆ. ಇದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಇನ್ನೂ ಒಂದು ಇದು ಬರ್ತದೆ ಯಾವ್ದು? ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಬಿಕಾಸ್ ಸಮ್ ಪರ್ಸನಲ್ ವರ್ಕ್ 2 days ಕಮ್ ಬ್ಯಾಕ್. ಇದು ಯಾವ್ದ್ರಲ್ಲಿ ಇದೆಯಪ್ಪ ಅಂತ ಕೇಳಬಹುದು. ಇದಿರ್ತಕ್ಕಂಥ ಏನಪ್ಪಾ ಅಂದ್ರೆ ಇದು ಇವಾಗ ಇದಿರ್ತಕ್ಕಂಥ ಏನಂತಂದ್ರೆ ಇದು ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್. ಇದಿರ್ತಕ್ಕಂಥ ಏನಂತಂದ್ರೆ ಮಾಡಬಹುದು. ಆಮೇಲೆ ಮತ್ತು ಎಲ್ಲ ಏನಂತಂದ್ರೆ ಎಲ್ಲ ಸೆಂಟೆನ್ಸ್ ಕೇಸ್ ಅದಾವ. ಹೌದಿಲ್ಲ? ಈಗ ನಮ್ಗೆ ಏನಂತಂದ್ರೆ ಸ್ಮಾಲ್ ಅಂದ್ರೆ ಇವೆಲ್ಲ ಏನಂತಂದ್ರೆ ಸ್ಮಾಲ್ ಆಗಿರ್ತಾವ ಅದಕ್ಕೆ ಏನಂತೀವಿ ಇವಾಗ ಲೋವರ್ ಕೇಸ್ ಅಂತೀವಿ. ಆಮೇಲೆ ಇದು ಎಲ್ಲ ಕ್ಯಾಪಿಟಲ್ ಆಗಿರ್ತಾವ ಅದಕ್ಕೆ ಏನಂತೀವಿ ಇವಾಗ ಕ್ಯಾಪಿಟಲ್ ಅಂತೀವಿ. ಬಟ್ ಇಲ್ಲ ಆಮೇಲೆ ಇದು ಮಾಡ್ಬೋದು. ಹೌದಿಲ್ಲ? ಇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದಿಲ್ಲ? ಇವೆಲ್ಲ ಏನಂತಂದ್ರೆ ಎಲ್ಲ ಸ್ಮಾಲ್. ಹೌದಿಲ್ಲ? ಎಲ್ಲ ಕ್ಯಾಪಿಟಲ್. ಅವಾಗ ಏನಂತಂದ್ರೆ ಕರೆಕ್ಟ್ ಆಗ್ತಾವು. ಈ ಎಕ್ಸಾಂಪಲ್ ಇವಾಗ ಮಾಡಿ ತೋರಿಸೋಣ ಕರೆಕ್ಟ್ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡಿ. ರೈಟ್. ಆಮೇಲೆ ನೆಕ್ಸ್ಟ್ ಇಲ್ಲ ಒಂದು ಮಾಡಿ ಇದು ಯಾವಾಗ ಅಪ್ಪರ್ ಕೇಸ್ ಅಲ್ಲ ಲೋವರ್ ಕೇಸ್. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಇದು ಟಾಗಲ್ ಕೇಸ್. ಇದು ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ನಾವು ರೈಟ್ ಟಾಗಲ್ ಕೇಸ್ ರೈಟ್. ಇದು ಮೇನ್ ಇಂಪಾರ್ಟೆಂಟ್ ರೈಟ್. ಈಗ ಒಂದೊಂದು ಏನಂತಂದ್ರೆ ಬರೋಣ ರೈಟ್. ಇದು ಯಾವ ಕೇಸ್ ಇದು? ರೈಟ್. ಇದಾವುದು ಎಲ್ಲ ಕ್ಯಾಪಿಟಲ್ ಇದೆ ರೈಟ್. ಇದಾವುದು ಎಲ್ಲ ಸ್ಮಾಲ್ ಇದೆ. ಇದಾವುದು ಇವಾಗ ಟೋಟಲ್ ಎಲ್ಲ ಏನಂತಂದ್ರೆ ಇದು ಟಾಗಲ್ ಕೇಸ್. ಇದು ಎಕ್ಸಾಮ್ ಕೇಳಿದ ಕ್ವಶನ್ ಇದು. ಫಸ್ಟ್ ಸ್ಮಾಲ್ ಆಮೇಲೆ ಕ್ಯಾಪಿಟಲ್, ಆಮೇಲೆ ಏನಂತೀವಿ ಇವಾಗ ಸ್ಮಾಲ್ ಆಮೇಲೆ ಕ್ಯಾಪಿಟಲ್. ಇದಕ್ಕೆ ಏನಂತೀವಿ ಟಾಗಲ್ ಕೇಸ್. ಇದಕ್ಕೆ ಫಸ್ಟ್ ಚಿಕ್ಕದು ಆಮೇಲೆ ದೊಡ್ಡದು ಇರ್ತಕ್ಕಂಥ ಫಾಂಟ್ ಇರ್ತಕ್ಕಂಥ ಸೈಜು ಅದಕ್ಕೆ ಏನಂತಾರ ಅಂತ ಕೇಳಿದ್ರೆ ಯಾವ್ದು ಇವಾಗ ಟಾಗಲ್ ಕೇಸ್ ಅಂತ. ಹೌದು? ಇದು ಮೇನ್ ಪಾಯಿಂಟ್.
ಇನ್ನೂ ಒಂದು ಇಲ್ಲಿ ಗ್ರೀನ್ ಇರ್ತಕ್ಕಂಥ ಗ್ರೀನ್ ಯಾಕೆ ಬರ್ತಪ್ಪ ಅಂತ ಕ್ವಶನ್ ಕೇಳ್ಯಾರ. ಯಾವುದೇ ಟೈಪ್ ಮಾಡಿದಾಗ ಗ್ರೀನ್ ಯಾಕೆ ಬರ್ತದೆ ಅಂತಂದ್ರೆ ಅಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಇದ್ದಾಗ ಏನ್ ಮಾಡ್ತೀವಿ ಇವಾಗ ಗ್ರೀನ್ ಕಲರ್ ಬರ್ತೈತಿ, ಅಥವಾ ರೆಡ್ ಯಾಕೆ ಬರ್ತಂದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತೈತಿ, ಅಥವಾ ಇರ್ತಕ್ಕಂಥ ಯಾವ್ದಾನ ಊರ ಹೆಸರು ಅಥವಾ ನೇಮ್ ಇದ್ದಾಗ ಏನಂತಂದ್ರೆ ಆ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಅದು ನೇಮು ಮತ್ತೆ ನೇಮು ಆ ಕಂಪ್ಯೂಟರ್ಗೆ ಏನು ಗೊತ್ತಾಗಲ್ಲ. ನೇಮ್ ಅಥವಾ ಊರ ಹೆಸರಿದಾಗ ಅರ್ಥ ಗೊತ್ತಾಗಲ್ಲ. ಬಟ್ ಗುಡ್ಡು ವೆಲ್ಲು ಹೌದಿಲ್ಲ ಬ್ಯಾಡ್ ಅಂತ ಮಾದರಿ ಅಂತ ಅರ್ಥ ಆಗುತ್ತೆ. ಬಟ್ ಅದಕ್ಕೆ ಅರ್ಥ ಆಗಲ್ಲ. ಯಾವಾಗ ಇವಾಗ ಅದಕ್ಕೆ ಏನೈತೆ ಇವಾಗ ರೆಡ್ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟ್. ಇದು ಕೂಡ ಎಕ್ಸಾಮ್ ಏನಂತ ಕೇಳ್ತಕ್ಕಂಥ ಕ್ವಶನ್ ಅಂತ ಹೇಳ್ಬೋದು. ಹೌದು MS Word ಇರ್ತಕ್ಕಂಥದ್ದು ಏನಂತ ಮಾಡ್ಬೋದು. ರೈಟ್. ನೆಕ್ಸ್ಟ್ ಇದ್ರಾಗ ಯಾವ ಕ್ವಶನ್ ಕೇಳಲ್ಲಪ್ಪ ಅಂತಂದಾಗ ಇಲ್ಲಿ ಬರ್ತೇವೆ. ಯಾವಾಗ ಇವಾಗ ಇಲ್ಲಿ ಫಾಂಟ್ ಸೈಜ್ ಹೌದಿಲ್ಲ. ಟೋಟಲ್ ಇವಾಗ ಈಗ ಇರ್ತಕ್ಕಂಥದ್ದು ಏನಂತಂದ್ರೆ ಇದು ಇವಾಗ ಯಾವುದೇ ಒಂದು ಕಂಟೆಂಟ್ ಹೌದಿಲ್ಲ. ನಮಗೆ ಲೆಫ್ಟ್ ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ತಿಲ್ಲ, ಆಲ್ ಸೆಲೆಕ್ಷನ್ ಮಾಡ್ಬೇಕು. ಆಲ್ ಸೆಲೆಕ್ಷನ್ ಮಾಡ್ಬೇಕು. ಆಮೇಲೆ ಆಲ್ ಸೆಲೆಕ್ಷನ್ ಆದ್ಮೇಲೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಕಂಟ್ರೋಲ್ R ಹೊಡೆದ್ರೆ ಏನಾಗುತ್ತೆ ಇವಾಗ ರೈಟ್ ಸೈಡ್ ಬರುತ್ತೆ. ಕಂಟ್ರೋಲ್ R ಹೌದಿಲ್ಲ ಇಲ್ಲಿ. ಆಮೇಲೆ ಕಂಟ್ರೋಲ್ L ಹೊಡೆದ್ರೆ ಏನಾಗುತ್ತೆ ಇವಾಗ ಲೆಫ್ಟ್ ಸೈಡ್ ಬರುತ್ತೆ. ಹೌದಿಲ್ಲ. ಕಂಟ್ರೋಲ್ E ಹೊಡೆದ್ರೆ ಏನಾಗುತ್ತೆ ಇವಾಗ ಸೆಂಟರ್ ಬರುತ್ತೆ. ಹೌದಿಲ್ಲ. ಕಂಟ್ರೋಲ್ J ಹೊಡೆದ್ರೆ ಏನಾಗುತ್ತೆ ಇವಾಗ ಜಸ್ಟಿಫೈ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟ್. ಇವಾಗ ಜಸ್ಟಿಫೈ ಅಂದ್ರೆ ಎರಡು ಕಡೆ ಸಮಾನ. ನಿಮ್ಗೆ ಎಕ್ಸಾಮ್ ಯಾವ್ದು ಕಡೆಯಪ್ಪ ಅಂದ್ರೆ ಕಂಟ್ರೋಲ್ E ಎಂಬುದು ಏನೈತಿ ಇವಾಗ ಕನ್ಫ್ಯೂಸ್. ಕಂಟ್ರೋಲ್ E ಅಂದ್ರೆ ಏನೈತಿ ಇವಾಗ ಟೆಕ್ಸ್ಟ್ ಅಲೈನ್ಮೆಂಟ್ ಯಾವ ಮಧ್ಯದಲ್ಲಿ ಬರ್ತಂದ್ರೆ ಅದು ಇವಾಗ ಮಧ್ಯದಲ್ಲಿ ಬರ್ತದೆ. ಯಾವುದು ಸೆಂಟ್ರಲ್ಲಿ ಬರ್ತದೆ ಅಂತ ಹೇಳ್ಬೋದು. ಯಾವಾಗ ಮಧ್ಯದಲ್ಲಿ. ಅದಕ್ಕೆ ಯಾವುದೇ ಒಂದು ಟೆಕ್ಸ್ಟ್ ಅಲೈನ್ಮೆಂಟು ಮಿಡ್ಲು ಬಂದಾಗ ಅದಕ್ಕೆ ಇರ್ತಕ್ಕಂಥ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರೆ ಕಂಟ್ರೋಲ್ E, ರೈಟ್ ಸೈಡ್ ಅಂದ್ರೆ ಕಂಟ್ರೋಲ್ R, ಲೆಫ್ಟ್ ಸೈಡ್ ಅಂದ್ರೆ ಕಂಟ್ರೋಲ್ L. ಮತ್ತೆ ಎರಡು ಕಡೆ ಸಮಾನವಾಗಿ ಬಂದಾಗ ಅದಕ್ಕೇನೈತಿ ಇವಾಗ ಜಸ್ಟಿಫೈ ಆಯ್ತು. ಅದು ಮೇನ್ ಇಂಪಾರ್ಟೆಂಟ್ ಟಾಪಿಕ್. ಹೌದು ಇದಿರ್ತಕ್ಕಂಥ MS Word ಅಲ್ಲಿ ಬರ್ತಕ್ಕಂಥದ್ದು ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಇವಾಗ MS Excel ಹೋಗೋಣ. MS Excel ಇದು ಮೇನ್ ಇಂಪಾರ್ಟೆಂಟ್. MS Excel ಇದಕ್ಕೆ ನಾವು ಏನಂತೀವಿ, ನಾವು ಇವಾಗ MS Excel ಗೆ ಸ್ಪ್ರೆಡ್ ಶೀಟ್ ಅಂತೀವಿ. ಸ್ಪ್ರೆಡ್ ಅಂದ್ರೆ ಏನು ಇವಾಗ ಚದುರುವಿಕೆ ಅಥವಾ ಹರಡುವಿಕೆ. ಏನಂತೀವಿ ಇವಾಗ ಚದುರುವಿಕೆ ಅಥವಾ ಹರಡುವಿಕೆ ಅಂತ. ಹೌದು ಇವಕ್ಕೆಲ್ಲ ಏನಂತೀವಿ ಇವಾಗ ಕಾಲಮ್ಗಳು ಅಂತೀವಿ. ಇವಕ್ಕೆ ಏನಂತೀವಿ ಇವಾಗ ರೋ ಅಂತೀವಿ. ಕಾಲಮ್ ಮತ್ತೆ ರೋ ಛೇದ ಆದಾಗ ಅಥವಾ ಎರಡು ಎಲ್ಲ ಕೂಡಿಕೊಂಡಾಗ ಅದಕ್ಕೆ ಏನು ಉದ್ಭವ ಆಗುತ್ತೆ ಅಂದ್ರೆ ಸೆಲ್ ಓಪನ್ ಆಗುತ್ತೆ. ಯಾವಾಗ ಇವಾಗ ಸೆಲ್ ಓಪನ್ ಆಗುತ್ತೆ ಅಂತ ಹೇಳೋದು. ಯಾವಾಗ ಇವಾಗ ಸೆಲ್ ಓಪನ್ ಆಗುತ್ತೆ. ಇವು ಕಾಲಮ್, ಇವು ರೋ, ಮಧ್ಯ ಬರ್ತಕ್ಕಂಥದ್ದು ಯಾವಾಗ ಇವಾಗ ಸೆಲ್ ಅಂತೀವಿ ನಾವು. ಏನಂತೀವಿ ಇವಾಗ ಸೆಲ್. ಅದು ಮೇನ್ ಇಂಪಾರ್ಟೆಂಟು. ಸೆಲ್ ಇರ್ತಕ್ಕಂಥ ಏನಂತಂದ್ರೆ ಪ್ರಮುಖವಾಗಿ ಅಂತ ಹೇಳ್ಬೋದು. ಈಗ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ನಾವು ಮತ್ತೆ ರೋ ಮತ್ತೆ ಕಾಲಮ್ ಎಷ್ಟದಪ್ಪ ಇವಾಗ ಟೋಟಲ್ ಇವಾಗ ಕಾಲಮ್ ಎಷ್ಟದಾವು ಕಾಲಮ್ ಎಷ್ಟದಾವ ಅಂದ್ರೆ 16,384 ಎಷ್ಟದಾವು 16,384. ಇದು ಎಕ್ಸಾಮ್ ಏನಂತಂದ್ರೆ ಫ್ರೇಮ್ ಆಗಿದೆ. ಲಾಸ್ಟ್ ರೋ ಎಷ್ಟದಪ್ಪ ರೋ ಎಷ್ಟದಪ್ಪ ಅಂದ್ರೆ ರೋ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಹೌದಲ್ಲ 10,48,000 ಎಷ್ಟು ಇವಾಗ 576 ಇದೆ. ಇದು ಮೇನ್ ಇಂಪಾರ್ಟೆಂಟ್. ನೀವು ಗೂಗಲ್ ಹೊಡೆದ್ರೆ ಅಂತಂದ್ರೆ ಚೆಕ್ ಮಾಡಿ. ಇದಿರ್ತಕ್ಕಂಥ ಕಾಲಮ್ ಮತ್ತೆ ರೋ ಅಂತಂದು ಹೌದಿಲ್ಲ. ಇದು ಎಕ್ಸಾಮ್ ಏನಂತಂದ್ರೆ ಕೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ MS Excel ಅಲ್ಲಿ ಕೂಡಿಸೋದು ಕಳಕಾರ ಯಾವುದು ಯಾವುದು ಕೂಡಿಸೋದಿರ್ಬೋದು, ಭಾಕಾರ ಇರ್ಬೋದು, ಗುಣಾಕಾರ ಇರ್ಬೋದು, ಇವಾಗ ಸಮ್ ಇರ್ಬೋದು, ಡಿವಿಷನ್ ಎಲ್ಲ ಏನಂತಂದ್ರೆ ಮಾಡೋದು. ಆದರೆ ಮೇನ್ ಇಂಪಾರ್ಟೆಂಟ್ ಇವಾಗ ನಮಗೆ ಮೇನ್ ಅಥವಾ ಫಾರ್ಮುಲಾ ಆಗ್ತದೆ. ಅದೊಂದು ಇನ್ನು ಎಕ್ಸಾಮ್ ಯಾವ ಅಂತಂದ್ರೆ MS Excel ಓಪನ್ ಆದಾಗ ಎಷ್ಟು ಸೀಟು ಫಸ್ಟ್ ಅಲ್ಲ ಡಿಫಾಲ್ಟ್ ಆಗಿ ಎಷ್ಟು ಸೀಟ್ ಓಪನ್ ಆಗಿತ್ತು ಅಂತ ಕೇಳ್ಯಾರ. ಏನೈತಿ 3 ಸೀಟ್ ಅಂತ. ಈಗ ಆನ್ಸರ್ 3 ಸೀಟ್ MS Excel ಸ್ಟಾರ್ಟ್ ಆದಾಗ ಎಷ್ಟಪ್ಪ 1 2 3 4 ಆನ್ಸರ್ ಯಾವಾಗ ಇವಾಗ ಇದು ಅಂತಂದು ಹೇಗೆ ಎಕ್ಸಾಂಪಲ್ ಇವಾಗ ಇದು ನೋಡಿ 3 1 2 3 ಸೀಟ್ನಾಗ ಏನಂತಂದ್ರೆ ನಾವೇನು ಮಾಡ್ಬೋದು ಇವಾಗ ಟೈಪ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನೂ ವಿಷಯ ಬಂದಾಗ ಇನ್ನೂ ಬರ್ತದೆ. ನಾವು MS Excel ಅಲ್ಲಿ ಯಾವುದಾದ್ರು ಸ್ಟಾರ್ಟ್ ಆದಾಗ ಹೌದು ಅದಕ್ಕೆ ಇವಾಗ ಫಾರ್ಮುಲಾ ಬಾರ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಏನಾಗುತ್ತೆ ಇವಾಗ ಫಾರ್ಮುಲಾ ಬಾರ್. ಯಾವುದೇ ಒಂದು ಫಾರ್ಮುಲಾ ಹಾಕ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಾವು ಏನು ಹಾಕ್ಬೇಕಪ್ಪ ಊಟ ಮಾಡ್ಬೇಕಂದ್ರೆ ಏನು ಇಂಪಾರ್ಟೆಂಟ್ ಬಾಯ್ ಇಂಪಾರ್ಟೆಂಟ್. ಅದೇ MS Excel ಯಾವುದೇ ಒಂದು ಫಾರ್ಮುಲಾ ಹಾಕ್ಬೇಕಂದ್ರೆ ಏನು ಇಂಪಾರ್ಟೆಂಟ್ ಇವಾಗ ಪ್ಲಸ್ ಅಲ್ಲ ಮೈನಸ್ ಅಲ್ಲ ಈಸ್ ಈಕ್ವಲ್ ಟು
ಈಸಿ ಫಾರ್ಮುಲಾ ಯಾವ್ದು ಏನೈತೆ ಇವಾಗ ಯಾವ್ದು ಹಾಕ್ತೇನೆ ಅಂದ್ರೆ ಪರ್ಫೆಕ್ಟ್ ಆಗಲ್ಲ. ಈಸ್ ಈಕ್ವಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದು ಎಂ ಎಸ್ ಎಕ್ಸೆಲ್ ನಲ್ಲಿ ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏನೈತೆ ಅಂದ್ರೆ ಈಗ ಎಂ ಎಸ್ ಎಕ್ಸೆಲ್ ತಗೊಂಡು ಕೂಡಿಸೋದು ಇರ್ತಕ್ಕಂಥ ಎಲ್ಲ ಏನೈತೆ ಅಂದ್ರೆ ಈಗ ಬರ್ತಂತ ಹೇಳೋದು. ಹೌದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ಶಾರ್ಟ್ ಆಗಿ ಎಂ ಎಸ್ ಪವರ್ ಪೇಂಟ್ ಅಂತ ಹೇಳಿ. ಯಾವ್ದು ಇವಾಗ ಎಂ ಎಸ್ ಪವರ್ ಪೇಂಟ್ ಇದು ಆಲ್ರೆಡಿ ಇವಾಗ ನೀವು ಎಲ್ಲರಿಗೆ ಗೊತ್ತಿದೆ. ಎಂ ಎಸ್ ಇದಕ್ಕೆ ಏನಂತೀವಿ ನಾವು ಇವಾಗ ಸ್ಲೈಡ್ಗಳು ಅಂತೀವಿ. ಸ್ಲೈಡ್ ಇದೆ ಕೇಳಲ್ಲ. ವಿಚ್ ಇಸ್ ಅಪ್ಲೈ ಫಾರ್ ದ ಸ್ಲೈಡ್ ಇನ್ ದ ಬಿಲೋ. ನಾವು ಸ್ಲೈಡ್ ಎಲ್ಲಿ ಯೂಸ್ ಮಾಡ್ತೀವಿ? ಎಂ ಎಸ್ ವರ್ಡ್, ಎಂ ಎಸ್ ಎಕ್ಸೆಲ್, ಎಂ ಎಸ್ ಪವರ್ ಪಾಯಿಂಟ್, ಎಂ ಎಸ್ ಎಕ್ಸೆಸ್ ಎಲ್ಲ ಯೂಸ್ ಮಾಡ್ತೀವಿ. ಇವಾಗ ಎಂ ಎಸ್ ಪವರ್ ಪಾಯಿಂಟ್ ಯಾಕೆ ಹೌದಿಲ್ಲ ಅದು ಮೀನಿಂಗ್ ಮಾಡಿ ಇದಕ್ಕೆ ಇವಾಗ ಸ್ಲೈಡ್ ಕೊಡ್ತೀವಿ. ಮತ್ತೆ ಹೊಸ ಬೇಕಂದ್ರೆ ಹೊಸದು ಮಾಡ್ಕೋಬಹುದು, ನೀವು ಬೇಕಾದ್ರೆ ನೀವು ಮಾಡ್ಕೋಬಹುದು, ಅಥವಾ ಬ್ಲ್ಯಾಕ್ ತಗೊಂಡ್ರೆ ಅಲ್ಲ ಏನೈತಿ ಇವಾಗ ಬ್ಲ್ಯಾಕ್ ಮಾಡ್ಕೋಬಹುದು. ನಿಮ್ಗೆ ಯಾವಾಗ ಆಗುತ್ತೆ ಅಂತಂದ್ರೆ ಅದೇನಂತಂದ್ರೆ ನೀವು ರೆಡಿ ಮಾಡ್ಬೋದು, ಚಾಟ್ ಹಾಕಬಹುದು, ರಿಸ್ಯೂಮ್ ಹಾಕಬಹುದು, ಏನಾದ್ರೂ ಇರ್ತಕ್ಕಂಥ ಎಂ ಎಸ್ ಎಕ್ಸೆಲ್ ಇರ್ತಕ್ಕಂಥ ಪ್ರತಿಯೊಂದು ಏನಂತಂದ್ರೆ ಕಂಟೆಂಟ್ಗಳು ಏನಂತಂದ್ರೆ ರೆಡಿ ಮಾಡ್ತಕ್ಕಂಥ ಬರೋದು ಏನೈತಿ. ಇದು ಮೇನ್ ಇಂಪಾರ್ಟೆಂಟ್. ಎಂ ಎಸ್ ಪವರ್ ಪಾಯಿಂಟ್ ಯಾಕೆ ಯೂಸ್ ಆಗುತ್ತಪ್ಪ ಅಂದ್ರೆ ಯಾವುದೇ ಒಂದು ವಿಷಯವನ್ನು ಪ್ರೆಸೆಂಟೇಷನ್ ಮೂಲಕ ಜನಗಳಿಗೆ ಆಡಿಯನ್ಸ್ಗೆ ತಲುಪಿಸುವಂತಹ ತಲುಪಿಸುವಾಗ ಏನಾಗುತ್ತೆ ಇವಾಗ ಎಂ ಎಸ್ ಪವರ್ ಪಾಯಿಂಟ್ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ರೈಟಾ? ಆಗುತ್ತೆ. ಅದೇ ರೀತಿಯಾಗಿ ನಾವು ಮೇನ್ ಪಾಯಿಂಟ್ ಇನ್ನ ನೆಕ್ಸ್ಟ್ ಪ್ರೆಸೆಂಟ್ ನವಡೇಸ್ಗಳಲ್ಲಿ ಈಗಿನ ದಿನಮಾನಗಳಲ್ಲಿ ನಮಗೆ ಮೇನ್ ಏನಂತಂದ್ರೆ ಎಂ ಎಸ್ ಪವರ್ ಪಾಯಿಂಟ್ ಯೂಸ್ ಮಾಡೋದು ಯೂಟ್ಯೂಬ್ ಕ್ಲಾಸಿಗೆ ಇರ್ತಕ್ಕಂಥ ಸ್ಲೈಡ್ ರೆಡಿ ಮಾಡಕ್ಕೆ ಯೂಸ್ ಆಗುತ್ತೆ. ಅಥವಾ ಪಿ ಪಿ ಟಿ ಪೇಜ್ ಮಾಡ್ತಾವಲ್ಲ ಅದು ಕೂಡ ಯೂಸ್ ಆಗುತ್ತೆ. ಅದು ಮೇನ್ ಪಾಯಿಂಟ್ ಆಗುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಏನಂತಂದ್ರೆ ಅದು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೌದು. ಅದಕ್ಕೆ ಏನೈತಿ ಇವಾಗ ಸ್ಲೈಡ್ ಕೂಡ ಎಕ್ಸಾಮ್ ಕೇಳೋದು ಯಾವ ರೀತಿ ಇರ್ಬೇಕು. ಆಮೇಲೆ ಎಂ ಎಸ್ ಆಕ್ಸೆಸ್ ಅಂತ ಬಂದಿದೆ. ಹೌದು. ಎಂ ಎಸ್ ಆಕ್ಸೆಸ್ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಎಂ ಎಸ್ ಆಕ್ಸೆಸ್ ಇರ್ತಕ್ಕಂಥದ್ದು ಇಲ್ಲೇ ಬರ್ಬೋದು. ಎಂ ಎಸ್ ಆಕ್ಸೆಸ್ ಇದೇನೈತಿ ಇವಾಗ ಎಂ ಎಸ್ ಆಕ್ಸೆಸ್. ಇದಕ್ಕೆ ಏನೈತಿ ಇವಾಗ ಡಾಟಾ ಬೇಸ್ ಅಥವಾ ಬ್ಲ್ಯಾಕ್ ಡಾಟಾ ಬೇಸ್ ಅಂತ. ಹೌದು. ಯಾವುದೇ ಒಂದು ಎಕ್ಸಾಮ್ ಇರ್ತಕ್ಕಂಥ ಏನಂತಂದ್ರೆ ಮಾಡ್ಬೋದು. ಇನ್ನೊಂದು ವಿಷಯ ಬಂದಾಗ ನಾವು ಇವಾಗ ಇದು ಮೇನ್ ಇಂಪಾರ್ಟೆಂಟ್. ಇವರು ಆಲ್ರೆಡಿ ನೀವು ಹೆಸರು ಕೇಳಿದ್ರು. ಇದು ಯಾರು ಇವಾಗ ಇವರು ಬಿಲ್ ಗೇಟ್ಸ್, ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಯಾವಾಗ 2011ರಿಂದ ಅವರು 4 ವರ್ಷಗಳ ಕಾಲ ಸತತವಾಗಿ ಏನಂತಂದ್ರೆ ಈಗಿಲ್ಲ. ಈಗೇನೈತೆ ಅಂದ್ರೆ ಎಲ್ಲ ಮಸ್ಕರ. ಇನ್ನೊಂದು ಏನಂತಂದ್ರೆ ಈ ವಿಷಯ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿ ಯಾಕಪ್ಪ ಅಂದ್ರೆ ಎದಕ್ಕೆ ಬಂತಪ್ಪ ಪಿಕ್ಚರ್ ಅಂತಂದ್ರೆ ನಿಮಗೆ ಆಲ್ರೆಡಿ ಇವಾಗ ಎಂ ಎಸ್ ಅಂತಿದೆ. ಎಂ ಎಸ್ ಏನಾಗಿದೆ? ಎಂ ಎಸ್ ಅಂತಿದೆ. ಹೌದು. ಎಂ ಎಸ್ ಎಂ ಎಸ್ ಎಂ ಎಸ್ ಅಂದ್ರೆ ಏನಂತಂದ್ರೆ ಮೈಕ್ರೋಸಾಫ್ಟ್ ಅಂತ. ಏನಂತ ಇವಾಗ ಮೈಕ್ರೋಸಾಫ್ಟ್ ಇದೈತಲ್ಲ ಮೈಕ್ರೋಸಾಫ್ಟ್. ಇದು ಮೈಕ್ರೋಸಾಫ್ಟ್ ಕಂಪನಿ ಎಲ್ಲಿದೆ? ಅಮೆರಿಕದಲ್ಲಿದೆ. ಇರ್ತಕ್ಕಂಥ ಓನರ್ ಯಾರು ಇವಾಗ? ಬಿಲ್ ಗೇಟ್ಸ್. ಹೌದಿಲ್ಲ? ಈಗ ವಿಶ್ವದಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಬಿಲ್ ಗೇಟ್ಸ್ ಅಂತ ಹೇಳಿ. ಹೌದಿಲ್ಲ? 2.5 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಹೊಂದಿದಂತ ಏಕೈಕ ವ್ಯಕ್ತಿ ವಿಶ್ವದಲ್ಲಿ ಯಾರು ಇವಾಗ? ಬಿಲ್ ಗೇಟ್ಸ್ ಅಂತ ಹೇಳ್ಬೋದು. ಹೌದಿಲ್ಲ? ಇರ್ತಕ್ಕಂಥ ಕಂಪನಿ ಎಲ್ಲಿ ಅಮೆರಿಕದಲ್ಲಿದೆ. ಇರ್ತಕ್ಕಂಥ ಬಿಲ್ ಗೇಟ್ಸ್ ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್. ಮುಂದಿನ ದಿನಗಳಲ್ಲಿ ಅಂತಂದ್ರೆ ಅಗ್ರಿಕಲ್ಚರ್ ಭೂಮಿಗೆ ಅಂತಂದ್ರೆ ಫುಲ್ ವ್ಯಾಲ್ಯೂ ಬರ್ತಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಾಗಪ್ಪ ಅಂದ್ರೆ ನಾವು ಇದು ಬರ್ತದೆ ಆ ಕಂಪನಿಯ ಯಾವುದು ಎಂ ಎಸ್ ಕಂಪನಿ ಅಥವಾ ಮೈಕ್ರೋಸಾಫ್ಟ್ ಕಂಪನಿಯ ಸಿಇಒ ಅಥವಾ ಸಿಇಒ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಾಗ್ತದೆ. ಸಿಇಒ ಅಂದ್ರೆ ಏನಾಗುತ್ತೆ ಇವಾಗ ಆ ಕಂಪನಿ ಮೇನ್ ಇರ್ತಕ್ಕಂಥ ನಿರ್ವಹಣೆ ಮಾಡದೆ ಏನಂತಂದ್ರೆ ಸಿಇಒ ಮಾಡ್ತಾರೆ. ಯಾವಾಗ ಇವಾಗ ಸಿಇಒ ಅಂದ್ರೆ ಈಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಏನಂತ ಇವಾಗ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅವ್ರಿಗೆ ಏನೈತಿ ಇವಾಗ ಮುಖ್ಯ ಕಾರ್ಯನಿರ್ವಾಹಕ ಏನೈತಿ ಇವಾಗ. ಅದಕ್ಕೆ ಏನಪ್ಪ ಅಂದ್ರೆ ಇವರು ಇನ್ನೊಂದು ಹೆಮ್ಮೆ ಪಡೋ ವಿಷಯ ಏನಂತಂದ್ರೆ ಅದು ಆ ಕಂಪನಿಯಲ್ಲಿ ಅಮೆರಿಕದಲ್ಲಿ. ಬಟ್ ಆ ಕಂಪನಿಯ ಸಿಇಒ ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾರು? ನಮ್ಮ ಇಂಡಿಯಾದವರು. ಅದು ಮೇನ್ ಪಾಯಿಂಟ್. ಹೆಮ್ಮೆ ಪಡೋದು ಯಾವುದು? ಇಂಡಿಯಾದವರು. ನಮ್ಮ ಇಂಡಿಯಾದಲ್ಲಿ ವಿಶ್ವದಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಏನೈತೆ ಅಂದ್ರೆ ಎಲ್ಲ ಕಂಪನಿ ಇರ್ತಕ್ಕಂಥ ಸಿಇಒಗಳು ಮ್ಯಾನೇಜ್ ಮಾಡೋ ಒಂದು ಸ್ಕಿಲ್ ಏನೈತೆ ಅಂದ್ರೆ ಇಂಡಿಯಾದಲ್ಲಿ ಇದೆ. ಅದೇ ಪವರ್ಫುಲ್. ಯಾವುದು? ಇಂಡಿಯಾದಲ್ಲಿ ಮೇನ್ ಪಾಯಿಂಟ್ ಅದೇ. ಎಕ್ಸಾಂಪಲ್ ಇವಾಗ ಇದಾಗಿರ್ಬೋದು ಅಥವಾ ಗೂಗಲ್ ಕಂಪನಿ ಆಗಿರ್ಬೋದು. ಆ ಕಂಪನಿ ಸಿಇಒಗಳು ಯಾರು ಇವಾಗ ನಮ್ಮ ಭಾರತೀಯರೇ. ಅದು ಹೆಮ್ಮೆ ಪಡುವಂತ ವಿಷಯ ಮೇನ್. ಹೌದು. ರೈಟಾ? ಯಾರು ಇವಾಗ ಸತ್ಯಂ ನಾಡಲ್ಲ. ಯಾವ್ದು? ಸಿಇಒ ಎಂ ಎಸ್ ಕಂಪನಿ ಇರ್ತಕ್ಕಂಥ ಸಿಇಒ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಗೂಗಲ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಏನಂತ ಇವಾಗ ಗೂಗಲ್ ಇದೆ ಅಂತ ಹೇಳ್ಬೋದು. ಯಾವುದು? ಗೂಗಲ್. ಇದು ಗೂಗಲ್ ಕಂಪನಿ. ಹೌದು. ಗೂಗಲ್ ಕಂಪನಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಗೂಗಲ್
ಇರ್ತಕ್ಕಂಥದ್ದು ಏನಂತ ಇದು ಕಂಪನಿ ಇದು ಇದರ ಹೆಸರೇನು ಇವಾಗ ಸುಂದರ್ ಪಿಚೈ. ಇಂಥ ಕೂಡ ನಮ್ಮ ಇಂಡಿಯಾದತ್ತೇನೆ, ಬಟ್ ಈ ಕಂಪನಿ ಇದು ಅಮೆರಿಕದಲ್ಲಿ. ಗೂಗಲ್ ಎಲ್ಲರಿಗೂ ಗೊತ್ತಿದೆ, ಇದೊಂದು ಸರ್ಚ್ ಇಂಜಿನ್. ಯಾವ್ದು ಇದೊಂದು ಏನು ಇವಾಗ ಸರ್ಚ್ ಇಂಜಿನ್ ಅಂತ ಹೇಳ್ತೀವಿ, ಹೌದಿಲ್ಲ? ಗೂಗಲ್ ಎಲ್ಲ ಫೋನ್ನಾಗಿದೆ, ಎಲ್ಲ ಕಂಪ್ಯೂಟರ್ ಅದೆಲ್ಲ ಅಂದ್ರೆ ಯಾವುದಿಲ್ಲ, ಅದು ಮೇನ್ ಮತ್ತೆ ಸರ್ಚ್. ಆ ಕಂಪನಿ CEO ಯಾರು ಇವಾಗ ಸುಂದರ್ ಪಿಚೈ ಅಂತ ಹೇಳ್ಬೋದು, ಹೌದಿಲ್ಲ? ಅದಿರ್ತಕ್ಕಂಥ ಅದಕ್ಕೆ ಏನಂತಂದ್ರೆ ನಾವು ನಮ್ಮ ಇರ್ತಕ್ಕಂಥ ವ್ಯಕ್ತಿ ಎಲ್ಲ ನಮ್ಮ ಇರ್ತಕ್ಕಂಥ ಕಂಪ್ಯೂಟರ್ ಆಗಿರ್ಬೋದು, GK ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, PC ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ಗಳಿಗೆ ಮುಂದೆ ಬರ್ತಕ್ಕಂಥ ಎಲ್ಲ ನಾವು ಮಾಡ್ತೀವಿ. ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈಗಿನ ಮೇನ್ ನಮ್ಮ ಇರ್ತಕ್ಕಂಥ ವಿಡಿಯೋ ಏನಂತಂದ್ರೆ ನೋಡಿರ್ತಕ್ಕಂಥ ಲೈಕ್ ಆದ್ರೆ ಏನಂತಂದ್ರೆ ಬೇರೆಯವ್ರಿಗೆ ಏನಂತಂದ್ರೆ ಏನು ಫಾರ್ವರ್ಡ್ ಮಾಡದೆ ನಿಮ್ದು ಇರ್ತಕ್ಕಂಥದ್ದು ಏನಂತ ಕೆಲಸ ಅಂತ ಹೇಳಿ ಎಲ್ಲರಿಗೆ ಧನ್ಯವಾದ ನನ್ನ ಕ್ಲಾಸನ್ನು ಮುಕ್ತಾಯಗೊಳಿಸ್ತೀನಿ.